ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಆದೇಶ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಪ್ ಅಪ್ಡೇಟ್ ವರ್ಷನ್ 15.0. ಈ ಒಂದು ಅಪ್ಡೇಟ್ ವರ್ಷನ್ನಲ್ಲಿ ಡೈಲಿ ಟ್ರ್ಯಾಕಿಂಗ್, ಫಲಾನುಭವಿಗಳ THR, ಮಕ್ಕಳ ಹಾಜರಾತಿ ಮತ್ತು ಮಕ್ಕಳ ತೂಕ ಎತ್ತರವನ್ನು ತುಂಬುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಈಗ ಏನು ಮಾಡಬೇಕು, ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಹಾಕಿ ನಂತರ MPIN ನಂಬರ್ ಹಾಕಿಬಿಟ್ಟು ಲಾಗಿನ್ ಆದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ AWC ತೆರೆಯಲಾಗಿದೆ. ಅದರ ಕೆಳಗೆ ಇಂದು ನೀವು ಅಂಗನವಾಡಿ ಕೇಂದ್ರವನ್ನು ತೆರೆದಿದ್ದೀರಾ, ಇವತ್ತು ನೀವು ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಥವಾ ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟ ನಂತರ ಅದ್ರ ಕೆಳಗೆ ಸಲ್ಲಿಸಿ ಮತ್ತು ಮುಂದುವರಿಸಿ ಅಂತ ಕೆಂಪು ಬಣ್ಣದಲ್ಲಿದೆ, ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಿದಾಗ ಈ ಒಂದು ಸ್ಟೇಟಸನ್ನು ಒಂದು ಸತಿ ನೀವು ಹೌದು ಅಂತ ಕೊಟ್ಟರೆ ಮತ್ತು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ. ಸರಿ ಅಂತ ಒತ್ತಿದಾಗ ನಿಮ್ಮ ಸ್ಟೇಟಸ್ ಇವಾಗ ಏನಾಯಿತು, ಸೇವ್ ಆಯಿತು. ನೆಕ್ಸ್ಟ್ ನಾವು ಹಿಂದಕ್ಕೆ ಹೋಗ್ಬಿಟ್ಟು ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಡೈಲಿ ಟ್ರ್ಯಾಕಿಂಗ್ ಅಂತಿದೆ ಹೇಳಿ, ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಿದಾಗ ಸೊ ಈಗ ನಾವು ಅಂಗನವಾಡಿ ತೆಗೆದಿರುವಂಥ ಮಾಹಿತಿಯನ್ನು ತುಂಬಿದ್ದೀವಿ. ಈಗ ಮಕ್ಕಳ ಒಂದು ಹಾಜರಾತಿ, ಶಾಲಾ ಪೂರ್ವ ಶಿಕ್ಷಣಕ್ಕೆ ಬರುವಂತಹ ಮಕ್ಕಳ ಒಂದು ಹಾಜರಾತಿಯನ್ನು ತುಂಬಬೇಕಾಗುತ್ತೆ. ಅದ್ರ ಮೇಲೆ ಒತ್ತಿದಾಗ ನಿಮ್ಮ ಬಳಿ ಇರುವಂತಹ 3 ರಿಂದ 6 ವರ್ಷದ ಮಕ್ಕಳ ಒಂದು ಪಟ್ಟಿಯಲ್ಲಿ ಓಪನ್ ಆಗುತ್ತೆ. ಸೊ ಈ ಮಕ್ಕಳೆಲ್ಲರೂ ಸಹ ಪ್ರೀ ಸ್ಕೂಲ್ಗೆ ಬರುವಂಥವರು. ಆ ಮಕ್ಕಳ ಎಲ್ಲರೂ ಸಹ ಇವತ್ತೇನಾದರೂ ಬಂದಿದ್ದರೆ, ಯಾವ್ಯಾವ ಮಕ್ಕಳು ಬಂದಿದ್ದಾರೆ ನೋಡಿ ಹಾಜರಾತಿ, ಆ ಮಕ್ಕಳ ಪಕ್ಕದಲ್ಲಿರುವಂಥ ಆ ಬಾಕ್ಸ್ ಮೇಲೆ ನೀವೇನು ಮಾಡಬೇಕು, ಒತ್ತಬೇಕಾಗುತ್ತೆ. ಒತ್ತಿದಾಗ ಅಲ್ಲೇನಾಗಿರುವಂಥದ್ದು ಸೊ ಒಂದು ರೈಟ್ ಸಿಂಬಲ್ ಅಲ್ಲಿ ಬರ್ತದೆ ನೋಡಿ. ಈ ಮಕ್ಕಳೆಲ್ಲರೂ ಸಹ ಈಗ ಪ್ರೀ ಸ್ಕೂಲ್ ಆಕ್ಟಿವಿಟಿಗೆ ಇವತ್ತು ಬಂದಿದ್ರೆ ಇವತ್ತು ಮಕ್ಕಳ ಹಾಜರಾತಿಯನ್ನು ನೀವು ಕಂಪಲ್ಸರಿ ಹಾಕಬೇಕಾಗುತ್ತೆ. ಪ್ರತಿಯೊಂದು ಸಹ ಇವತ್ತು ತುಂಬಿದ ನಂತರ ಅಲ್ಲೇನು ಮಾಡಬೇಕು, ಸಲ್ಲಿಸಿ ಮತ್ತು ಮುಂದುವರಿಸಿ ಅಂತೇಳಿ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಒತ್ತಬೇಕಾಗುತ್ತೆ. ಅದ್ರ ಮೇಲೆ ಒತ್ತಿದಾಗ HCM ಅಂದರೆ ಬಿಸಿಯೂಟಕ್ಕೆ ಬರುವಂತಹ ಮಕ್ಕಳ ಪಟ್ಟಿ ಅಲ್ಲಿ ಓಪನ್ ಆಗುತ್ತೆ. ಮಧ್ಯಾಹ್ನದ ಲಂಚಿಗೆ ಬರುವಂತಹ ಮಕ್ಕಳ ಪಟ್ಟಿ ಅಲ್ಲಿ ಓಪನ್ ಆಗುತ್ತೆ. ಮಧ್ಯಾಹ್ನ ಲಂಚಿಗೆ ಬರುವಂಥವ್ರು, ಬಿಸಿಯೂಟಕ್ಕೆ ಬರುವಂಥ ಮಕ್ಕಳ ಪಟ್ಟಿ ಇದು. ಸೊ ನೋಡಿ ಮೇಲಕ್ಕೆ ಸ್ವಲ್ಪ ಹೇಳ್ಕೊಳ್ಳಿ ನೋಡಿ, ಇಲ್ಲಿ ಕೇಳುತ್ತೆ ಲಂಚಿಗೆ ಇವತ್ತು ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಂದಿರುವಂತಹ ಮಕ್ಕಳ ಒಂದು ಪಟ್ಟಿ ಇದು. ಸೊ ಇವರೆಲ್ಲರೂ ಸಹ ಮಧ್ಯಾಹ್ನ ಬಿಸಿಯೂಟಕ್ಕೆ ಇವರೆಲ್ಲರೂ ಇದ್ದರೆ ಚೆನ್ನಾಗಿರುವಂಥದ್ದು. ಆ ಹೆಸರಿನ ಪಕ್ಕದಲ್ಲಿ ಬಾಕ್ಸ್ ಮೇಲೆ ಒತ್ಬಿಟ್ಟು ರೈಟ್ ಸಿಂಬಲ್ ಬರೋ ಥರ ಮಾಡಿ. ಸೊ ಈ ಥರ ಅಟೆಂಡೆನ್ಸನ್ನು ನೀವು ತುಂಬ್ತಾ ಬರಬೇಕಾಗುತ್ತೆ. ನೆಕ್ಸ್ಟು ಇದೆಲ್ಲ ತುಂಬಿದ ನಂತರ ಸೊ ಇನ್ನೂ ಕೆಳಗೆ ಬೆಳಗಿನ ಉಪಹಾರ ಅಂತ ಕೇಳುತ್ತೆ ನೋಡಿ. ಈಗ ಇದು ಅಟೆಂಡೆನ್ಸ್ ಎಲ್ಲ ಈಗ ತುಂಬಿಡ್ರಿ. ಸೊ ಪ್ರತಿಯೊಂದು ಮಗು ಬಂದಿದೆಯಾ, ಸೊ ಅಟೆಂಡೆನ್ಸ್ ನೋಡಿ ಆ ಹೆಸರು ಪಕ್ಕದಲ್ಲಿರುವಂಥ ಬಾಕ್ಸ್ ಮೇಲೆ ಒತ್ತುಬಿಟ್ಟು ಅಟೆಂಡೆನ್ಸನ್ನು ನೀವು ಸಲ್ಲಿಸಿ. ಇದೆಲ್ಲ ತುಂಬಿದ ನಂತರ ಸಲ್ಲಿಸಿ ಮತ್ತು ಮುಂದುವರಿಸಿದಾಗ ನೆಕ್ಸ್ಟ್ ಬರುವಂಥದ್ದೇ ಚೆನ್ನಾಗಿರುವಂಥ ಬೆಳಗಿನ ಉಪಹಾರಕ್ಕೆ, ಬೆಳಗಿನ ಒಂದು ತಿಂಡಿಗೆ ಬಂದಿರುವಂತಹ ಮಕ್ಕಳ ಒಂದು ಲೀಸ್ಟಲ್ಲಿ ಓಪನ್ ಆಗುತ್ತೆ. ಸೊ ಆ ಒಂದು ಮಕ್ಕಳು ಸಹ ಇವರೆಲ್ಲರೂ ಸಹ ಪ್ರೀ ಸ್ಕೂಲ್ ಬರುವಂಥ ಮಕ್ಕಳೇನೆ. ಸೊ ಮಧ್ಯಾಹ್ನ ಲಂಚು ಬರುವಂಥವ್ರು, ಹಾಜರಾತಿಗೆ ಬರುವಂಥವ್ರು ಮತ್ತು ಬೆಳಗಿನ ತಿಂಡಿಗೂ ಸಹ ಬರುವಂಥವ್ರು ಎಲ್ಲರೂ ಸಹ ಪ್ರೀ ಸ್ಕೂಲ್ ಮಕ್ಕಳೇ ಆಗಿರ್ತಾರೆ. ಸೊ ಆದ ಕಾರಣ ಅವ್ರದ್ದೆಲ್ಲರ ಮಾಹಿತಿ ಏನಾಗಿರುವಂಥದ್ದು ಇಲ್ಲಿ ಅವರೆಲ್ಲರೂ ಬಂದಿದ್ರೆ ನೀವು ಆ ಹೆಸರು ಪಕ್ಕದಲ್ಲಿರುವಂಥ ಬಾಕ್ಸ್ ಮೇಲೆ ಒತ್ತಬೇಕು. ನಂತರ ಅಲ್ಲಿ ರೈಟ್ ಸಿಂಬಲ್ ಬರೋ ಥರ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡಿಬಿಟ್ಟು ನಂತರ ಸೊ ಇದೆಲ್ಲ ಆದ ನಂತರ ಇಲ್ಲಿ ಸಲ್ಲಿಸಿ ಮತ್ತು ಮುಂದುವರಿಸಬೇಕಾಗುತ್ತೆ. ಮುಂದುವರಿಸಿದಾಗ ಈ ಒಂದು ಬಿಸಿಯೂಟಕ್ಕೆ ಅಥವಾ ಜೊತೆಗೆ ಬೆಳಗಿನ ತಿಂಡಿಗೆ ಬಂದಿರುವಂಥ ಮಕ್ಕಳು ಸೇವ್ ಆಯಿತು. ಲಾಸ್ಟ್ ಕೊನೆಯದಾಗಿ ಈಗ ಚಟುವಟಿಕೆ, ನೀವು ಈ ಥರ ಪ್ರೀ ಸ್ಕೂಲ್ಗೆ ಬಂದಿರುವಂಥ ಮಕ್ಕಳಿಗೆ ಯಾವ ಚಟುವಟಿಕೆಯನ್ನು ಮಾಡಿದ್ದೀರಾ, ನೈರ್ಮಲ್ಯ ಚಟುವಟಿಕೆಯನ್ನು ಮಾಡಿದ್ದೀರಾ ಅಥವಾ ಪ್ರೀ ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಮಾಡಿದ್ದೀರಾ. ಯಾವ ಚಟುವಟಿಕೆ ಮಾಡಿದರೆ ಎರಡೂ ಒಂದು ಟಿಕ್ ಮಾಡಿಬಿಟ್ಟು ಏನು ಮಾಡಬೇಕು, ನೀವು ಸಲ್ಲಿಸಬೇಕಾಗುತ್ತೆ. ಇಲ್ಲ ಒಂದು ಮಾಡಿದರೆ ಸೊ ಒಂದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಸೊ ಮಾಡಿ ಈಗ ನೋಡಿ ಪ್ರೀ ಸ್ಕೂಲ್ ಎಜುಕೇಷನ್ ಸಲ್ಲಿಸ್ತಾ ಇದ್ದೀವಿ. ಈಗ ಏನೋ ನಿಮ್ಮ ರೆಕಾರ್ಡ್ ಯಶಸ್ವಿಯಾಗಿ ನವೀಕರಿಸಲಾಗಿದೆ ಅಂತ ಬಂತು. ಈಗ ನಾವು THR ಕೊಟ್ಟಿರುವಂಥ ಮಾಹಿತಿಯನ್ನು ತುಂಬೋಣ. ಮೊದಲಿಗೆ ಬೆನಿಫಿಷರಿ, ಅದ್ರ ಮೇಲೆ ಒತ್ತಿ ಆ ಬೆನಿಫಿಷರಿಗಳ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಮೇಲೆ ಒತ್ತಿದಾಗ ಬೆನಿಫಿಷರಿಗ ನಿಮ್ಮ ಬಳಿ ಇರುವಂಥ ಫಲಾನುಭವಿಗಳೆಲ್ಲವೂ ಸಹ ಇಲ್ಲಿ ಓಪನ್ ಆಗ್ತದೆ. ನೆಕ್ಸ್ಟ್ ಈಗ 6 ತಿಂಗಳಿಂದ 3 ವರ್ಷದ ಮಕ್ಕಳ ಒಂದು ಪಟ್ಟಿಯನ್ನು ಓಪನ್ ಮಾಡ್ಕೊಳ್ಳಿ. ಈ ಮಕ್ಕಳಿಗೆ ನಾವು THRನ್ನು ಈಗ ಮನೆಗೆ ಕೊಡ್ತಾ ಇರುವಂಥದ್ದು. ಸೊ ಆ ಮಕ್ಕಳ ಒಂದು ಪಟ್ಟಿಯನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒತ್ತಿದಾಗ ನಿಮ್ಮ ಬಳಿ ಬರುವಂತಹ 6 ತಿಂಗಳಿಂದ 3 ವರ್ಷದ ಮಕ್ಕಳ ಪಟ್ಟಿ ಎಲ್ಲವೂ ಸಹ ಅಲ್ಲಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ಈಗ ಒಂದು ಹೆಸರು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ದರ್ಶನ್ ಅಂತೇಳಿ. ಸೊ ಈಗ ಆ ಹೆಸರ ಒಂದು ಪಕ್ಕದಲ್ಲಿರುವಂತಹ 3 ಚುಕ್ಕೆಗಳ ಮೇಲೆ ನೀವು ಒತ್ತಬೇಕಾಗುತ್ತೆ, ದರ್ಶನ್ ಅಂತೇಳಿ. ಸೊ ಈಗ ಆ ಮಕ್ಕಳ
ಆ ಮಗುವಿನ ಪಕ್ಕದಲ್ಲಿರುವಂಥ 3 ಚುಕ್ಕೆಗಳ ಮೇಲೆ ಒತ್ತಿದಾಗ ಈ ಥರ 5 ಆಪ್ಷನ್ಸ್ ಓಪನ್ ಆಗ್ತವೆ. ಅದರಲ್ಲಿ ಸೆಕೆಂಡ್ ಒನ್ ಆ್ಯಡ್ ಗ್ರೋತ್ ನ್ಯೂಟ್ರಿಷನಲ್ ಡೀಟೇಲ್ಸ್ ಅಂತೇಳಿ ಆ ಮಗುವಿನ ಬೆಳವಣಿಗೆಯ ಒಂದು ಡೀಟೇಲ್ಸನ್ನು ಇಲ್ಲಿ ತುಂಬಬೇಕಾಗುತ್ತೆ. ಗ್ರೋತು ನ್ಯೂಟ್ರಿಷನ್ ಅಂತಂದರೆ ಪೌಷ್ಟಿಕಾಂಶದ ಒಂದು ಡೀಟೇಲ್ಸನ್ನು ಇಲ್ಲಿ ತುಂಬಬೇಕಾಗುತ್ತೆ. ಅದು ಸೆಕೆಂಡ್ ಬಂತು. ಅದ್ರ ಮೇಲೆ ನೀವು ಒತ್ತಿದಾಗ ಈ ಥರ 2 ಆಪ್ಷನ್ಸ್ ಓಪನ್ ಆಗ್ತವೆ. ಅದರಲ್ಲಿ ಪೌಷ್ಟಿಕಾಂಶದ ಪೂರಕಗಳು, ಎರಡನೇದು ಪೌಷ್ಟಿಕಾಂಶದ ಹಸ್ತಕ್ಷೇಪ ಅಂತೇಳಿ. ಈಗ ಫಸ್ಟ್ ಒನ್ ಪೌಷ್ಟಿಕಾಂಶದ ಪೂರಕಗಳು, ಅದ್ರ ಮೇಲೆ ನೀವು ಅದ್ರ ಮೇಲೆ ಒತ್ತಿದಾಗ ಈ ಮಗುವಿಗೆ ಯಾವ ರೀತಿಯ ಒಂದು ಪೌಷ್ಟಿಕಾಂಶಗಳನ್ನು ನೀಡಲಾಗ್ತಾ ಇದೆ ಅಂತೇಳಿ, ಪೋಲಿಕ್ ಆಮ್ಲ ನೀಡ್ತಾ ಇದ್ದಾರಾ, ಕಬ್ಬಿಣ ನೀಡ್ತಾ ಇದ್ದಾರಾ, ಜೀವಸತ್ವಗಳು ನೀಡ್ತಾ ಇದ್ದಾರಾ, ಅಥವಾ ಕ್ಯಾಲ್ಸಿಯಂ ಮಾತ್ರೆಗಳು ನೀಡ್ತಾ ಇದ್ದಾರಾ. ಸೊ ಯಾವ ಒಂದು ಪೌಷ್ಟಿಕಾಂಶ ಸೇವೆಗಳನ್ನು ಈ ಮಗುವಿಗೆ ನೀಡಲಾಗಿದೆ ಇವೆಲ್ಲವನ್ನು ಟಿಕ್ ಮಾಡಿಬಿಟ್ಟು ನಂತರ ನೀವೇನು ಮಾಡಬೇಕು, ಕೆಳಗೆ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದಾಗ ರೆಕಾರ್ಡ್ ಅಪ್ಡೇಷನ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಚೆಕ್ ಆಫ್ಟರ್ ಸಮ್ ಟೈಮ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಈಗ ಎರಡನೇದು ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ಏನದು, ಪೌಷ್ಟಿಕಾಂಶದ ಹಸ್ತಕ್ಷೇಪ ಅಂತೇಳಿ. ಫಸ್ಟ್ ಒನ್ನು, ಈ ಮಗುವಿಗೆ ಸಾಲಿಡ್ ಫುಡ್ ಏನಾದರೂ ನೀಡ್ತಾ ಇದ್ದಾರಾ? 6 ತಿಂಗಳಿಂದ 3 ವರ್ಷದ ಮಕ್ಕಳ ಒಂದು ಪಟ್ಟಿ ಅಲ್ವಾ ಇದು. ಸೊ ಈ ಮಗುವಿಗೆ ಏನಾದರೂ ಸಾಲಿಡ್ ಫುಡ್ ಏನಾದರೂ ನೀಡ್ತಾ ಇದ್ದರೆ ನೀವೇನು ಮಾಡಬೇಕು, ಅಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಇದಾದ ನಂತರ ಈ ಮಗುವಿಗೆ ಹೋಮ್ ರೇಷನ್ ತೆಗೆದುಕೊಂಡು ಹೋಗ್ತಾ ಇದ್ದಾರಾ? ಈ ಮಗು ಏನಾಗ್ತಾ ಇರುವಂಥದ್ದು ಮನೆಗೆ ರೇಷನ್ THR ತಗೊಂಡು ಹೋಗ್ತಾ ಇದ್ರೆ ಅಲ್ಲಿ ಹೌದು ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಎಷ್ಟು ದಿನಗಳಿಗೆ ಇವ್ರ ಮನೆಗೆ ರೇಷನ್ ನೀವು ಕೊಡ್ತಾ ಇದ್ದೀರಾ ಅಂತೇಳಿ. ಸಾಮಾನ್ಯವಾಗಿ 25 ದಿನಗಳಿಗೆ ರೇಷನನ್ನು ಮನೆಗೆ ಕೊಡುವಂಥದ್ದು. ಅದ್ರ ಕೆಳಗೆ ಈ ದರ್ಶನನ ಮಗುವಿಗೆ ಏನಾದರೂ ಹೆಚ್ಚುವರಿ ಆಹಾರವನ್ನು ನೀಡ್ತಾ ಇದ್ದಾರಾ? ಸೊ ಈ ಮಗು ಏನಾದರೂ ಸ್ಯಾಮ್ ಅಥವಾ ಮ್ಯಾಮ್ ಮಗು ಆಗಿದ್ದರೆ ಹೆಚ್ಚುವರಿ ಆಹಾರವನ್ನು ನೀಡುವಂಥದ್ದು. ಸೊ ಒಂದು ವೇಳೆ ನೀಡ್ತಾ ಇದ್ದರೆ ಅದರ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಸೊ ನೀವು ಕೊಡುವಂಥದ್ದು. ನೆಕ್ಸ್ಟು ಈ ಮಗುವಿನ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತೇಳಿ, ಕೆಂಪು ರಕ್ತ ಕಣಗಳ ಒಂದು ಪ್ರಮಾಣ ಯಾವ ಮಟ್ಟದಲ್ಲಿದೆ ಅಂತೇಳಿ ತುಂಬಬೇಕಾಗುತ್ತೆ. ಸೊ ತುಂಬಿದ ನಂತರ ನೆಕ್ಸ್ಟು ಅದ್ರ ಕೆಳಗೆ ನಮ್ಗೆ ಕಂಡು ಬರುವಂಥದ್ದು ಸೊ ಕೆಂಪು ರಕ್ತ ಕಣಗಳ ಮಾಹಿತಿ. ಸೊ ನೋಡಿ ಅದ್ರ ಕೆಳಗಿದೆ 5ರಿಂದ ಹಿಡಿದು ಎಷ್ಟುವರೆಗೆ ಇರ್ತದೆ ಅಂತೇಳಿ. ಸೊ ನೀವು ತುಂಬುವಂಥ ಪ್ರಯತ್ನ ಮಾಡಿ. ಅದ್ರ ಕೆಳಗೆ ಈ ಮಗುವಿಗೆ ಯಾವ ರೀತಿಯ ಒಂದು ಆರೋಗ್ಯ ಸೇವೆಯನ್ನು ಈ ಮಗು ಪಡ್ಕೊತಾ ಇದೆ, ಅಲೋಪತಿನ, ಹೋಮಿಯೋಪತಿನ ಅಥವಾ ಆಯುಷ ಅಂತೇಳಿ. ಸೊ ಯಾವ ರೀತಿಯ ಒಂದು ಆರೋಗ್ಯ ಸೇವೆನ ಈ ಮಗು ಪಡ್ಕೊತಾ ಇದೆ ಅಂತೇಳಿ ಅಲ್ಲಿ ಒತ್ತುಬಿಟ್ಟು ಏನು ಮಾಡುವಂಥದ್ದು, ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದಾಗ ರೆಕಾರ್ಡ್ ಅಪ್ಡೇಷನ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಚೆಕ್ ಆಫ್ಟರ್ ಸಮ್ ಟೈಮ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಹಿಂದಕ್ಕೆ ಹೋಗಿ. ಸೊ ಹಿಂದಕ್ಕೆ ಹೋದಾಗ ಈಗ ನಾವು ಮಗುವಿನ ತೂಕ ಎತ್ತರವನ್ನು ತುಂಬೋಣ. ಈಗ ಆ ಹೆಸರು ಪಕ್ಕದಲ್ಲಿ ಒಂದು 3 ಚುಕ್ಕೆಗಳ ಮೇಲೆ ಒತ್ತಿದಾಗ 5 ಆಪ್ಷನ್ಸ್ ಅದರಲ್ಲಿ 3ನೇದು ಬೆಳವಣಿಗೆ ಮಾನಿಟರಿಂಗ್, ಗ್ರೋತ್ ಮಾನಿಟರಿಂಗ್ ಅಂತೇಳಿ ಅದ್ರ ಮೇಲೆ ಒತ್ತಿ. ಸೊ ಅದ್ರ ಮೇಲೆ ಒತ್ತಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡ್ಬೋದು height to weight ಇದೆ ಇಲ್ಲಿ ನೋಡಿ ಅಲ್ಲಿ. ಸೊ height to weight ಇದೆ, ಬಟ್ ಅದು ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಅದ್ರ ಕೆಳಗೆ ಸೊ ಏನಾಗ್ತಾರೆ, ಒಂದು ಇವತ್ತಿನ ಡೇಟ್ ಇದೆ ನೋಡ್ಬೋದು ನೀವೆಲ್ಲನೂ. ಸೊ ಈ ತಿಂಗಳಿಗೆ ಒಂದ್ಸತಿ ಮಾತ್ರ ನಾವು height to weight ಅನ್ನು ಇಲ್ಲಿ ತುಂಬಬೇಕಾಗುತ್ತೆ. ಮೊದಲಿಗೆ height 6 ತಿಂಗಳಿಂದ 3 ವರ್ಷದ ಮಗುವಿನ ಹೈಟನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ. ಸೊ ಆ ಮಗುವಿನ ಹೈಟನ್ನು ನೀವು ಚೆಕ್ ಮಾಡಿಬಿಟ್ಟು ಏನಾಗಿರುವಂಥದ್ದು ತುಂಬಬೇಕಾಗುತ್ತೆ. ತುಂಬಿ ಈಗ ಆ ಮಗುವಿನ ಹೈಟ್ ಎಷ್ಟಿದೆ ಅಂತೇಳಿ ಸೊ ತುಂಬಬೇಕಾಗುತ್ತೆ. ಸೊ ತುಂಬಿದ ನಂತರ ನೆಕ್ಸ್ಟ್ ಅದ್ರ ಕೆಳಗೆ ಆ ಮಗುವಿನ ವೆಯ್ಟು, ಹೈಟ್ ಅಂತ ಎತ್ತರ ಅಂತೇಳಿ. ಸೊ ನಂತರ ಆ ಮಗುವಿನ ತೂಕ ಎಷ್ಟಿದೆ ಅಂತೇಳಿ. ಸೊ ವೆಯ್ಟ್ ಅಂತಂದರೆ ತೂಕ, ಆ ಮಗುವಿನ ತೂಕ ಎಷ್ಟಿದೆ ಅಂತೇಳಿ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಸೊ ಪ್ರತಿ ತಿಂಗಳು ಸಹ ತೂಕ ಎತ್ತರವನ್ನು ತುಂಬುವಂಥದ್ದು ಸೊ ಇದು ನಡಿಲೇಬೇಕಾಗುತ್ತೆ. ಇದು ಕಂಟಿನ್ಯೂಸ್ ಪ್ರೊಸೆಸಿಂಗ್. ಇದು ತಿಂಗಳಿಗೊಂದ್ಸತಿ ತೂಕ ಎತ್ತರ ತುಂಬುವಂಥದ್ದು ಮಾಡಿ. ತುಂಬಿದ ನಂತರ ಈಗೇನು ಮಾಡಬೇಕು, ಸಲ್ಲಿಸಿದಾಗ ರೆಕಾರ್ಡ್ ಯಶಸ್ವಿಯಾಗಿ ರಚಿಸಲಾಗಿದೆ ಅಂತೇಳಿ ಸೊ ಬರ್ತದೆ. ಸೊ ಈಗ ನಾವು ತೂಕ ಎತ್ತರ ತುಂಬಿರುವಂಥ ಮಾಹಿತಿ ಅಲ್ಲಿ ಬಂದಿರ್ತದೋ ಇಲ್ವೋ ಚೆಕ್ ಮಾಡಬೇಕಂತಂದರೆ ಮತ್ತೆ ದರ್ಶನನ ಹೆಸರು, ಆ ಹೆಸರು ಪಕ್ಕದಲ್ಲಿರುವಂಥ 3 ಚುಕ್ಕೆಗಳ ಮೇಲೆ ಒತ್ತಿದ ತಕ್ಷಣವೇ ಈ ಥರ ಸೇಮ್ ಅಲ್ಲಿ 5 ಆಪ್ಷನ್ ಓಪನ್ ಆಗ್ತವೆ. ಅದರಲ್ಲಿ 3ನೇದು ಸೊ ಬೆಳವಣಿಗೆ ಮಾನಿಟರಿಂಗ್, ಅದ್ರ ಮೇಲೆ ಒತ್ಬಿಟ್ಟು ನೋಡಿ ಚೆಕ್ ಮಾಡಿ ನೋಡಿ ತೂಕ ಎತ್ತರವನ್ನು ನಾವು ತುಂಬಿದ್ದೀವಿ. ಯಾವತ್ತು ತುಂಬಿದ್ದೀವಿ, ಆಗಸ್ಟ್ 6ನೇ ತಾರೀಕು ನಾವು ತೂಕ ಎತ್ತರವನ್ನು ತುಂಬಿದ್ದೀವಿ. ನೆಕ್ಸ್ಟ್ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ 6ನೇ ತಾರೀಕು ನಾವು ಈ ಮಗುವಿನ ತೂಕ ಎತ್ತರವನ್ನು ತುಂಬಬೇಕಾಗಿರುವಂಥದ್ದು. ಇದೇ ರೀತಿಯಾಗಿ 0ಯಿಂದ 6 ತಿಂಗಳ ಮಗುವಿನ ಜೊತೆಗೆ 3ರಿಂದ 6 ವರ್ಷದ ಮಕ್ಕಳ ತೂಕ ಎತ್ತರವನ್ನು ತುಂಬುವಂಥದ್ದು ಸೊ ಕಂಪಲ್ಸರಿ ಆಗಿರ್ತದೆ. ಸೊ ಇದು ಇವತ್ತಿನ ಒಂದು ಮಾಹಿತಿ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ
ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೀವು ನೋಡ್ತಾ ಇದ್ರೆ ಈ ವಿಡಿಯೋದ ಕೆಂಪು ಬಣ್ಣದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂತಹ ಗಂಟೆ ಸಿಂಬಲ್ ಮೇಲೆ ಒತ್ಬಿಟ್ಟು ಆಲ್ ಅಂತ ಕೊಡಿ. ಈ ರೀತಿ ನಾವು ಪೋಷನ್ ಟ್ರ್ಯಾಕರ್ಗೆ ಸಂಬಂಧಪಟ್ಟಂತೆ ಅಂಗನವಾಡಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತದೆ. ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡದೆ ತಪ್ಪದೆ ನೀವು ನೋಡ್ಬೋದು. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.